ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಆಲೂಗಡ್ಡೆ, ಟೊಮೆಟೊ, ಬೇಳೆ, ನುಗ್ಗೆಕಾಯಿ ಎಲ್ಲ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ಎಣ್ಣೆಲಿ. ಆಮೇಲೆ ಮಸಾಲೆ ಹಾಕಬೇಕು. ಮಸಾಲೆಗೆ ನಾನು ಈರುಳ್ಳಿ, ಕಾಯಿ, ಟೊಮೆಟೊನ್ನು, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟು ಹಾಕಿಬಿಟ್ಟು ಮಸಾಲೆ ಹುಣಸೆಹಣ್ಣು ಜೊತೆಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕೋಬೇಕು. ನಮಗೆ ಎಷ್ಟು ತೆಳು ಬೇಕು ಅಷ್ಟಕ್ಕೆ. ಆಮೇಲೆ ಉಪ್ಪು ಹಾಕಿ ವಿಷಲ್ ಮುಚ್ಚಿ ಬೇಯಕ್ಕಿಡಬೇಕು. ಸಾಂಬಾರು ಮಾಡಿ ಮತ್ತು ಹೊರಗಡೆ ಬಂದೆ ಹಾಲ್ಗೆ. ಮಕ್ಕಳು ಟಿ ವಿ ಹಾಕಿದ್ದಾರೆ, ಎಲ್ಲೋದ್ರು ಅಂತ ನೋಡಿದ್ರೆ ರೂಮಲ್ಲಿ ಬೆಕ್ಕದ ಜೊತೆ ಆಟಾಡ್ತಾ ಇದ್ದಾರೆ. ನೋಡಿ ಹಿಂಗೆ ಆಟಾಡ್ತಿದ್ದಾರೆ ಅಂತ. ಮತ್ತು ಊಟ ಎಲ್ಲ ಮಾಡಿ ಎಲ್ಲರೂ ಮೇಲೆ ಮನೇಲಿ ಕೂತ್ಕೊಂಡು ನೋಡ್ತಾ ಕೂತ್ಕೊಂಡಿದ್ರು ಮೊಬೈಲ್ ಎಲ್ಲನೂ. ಮತ್ತು ನಾನು ಹೊರಗಡೆ ಬಂದೆ, ಎಲ್ಲ ನೋಡೋಣ ಹೊರಗಡೆ ಅಂತ ಅಂದ್ಬಿಟ್ಟು. ಬಿಸಿಲಂತೂ ತುಂಬ ಬಿಸಿಲಿತ್ತು, ಮಳೆಯೂ ಸಹ ಇಲ್ಲ. ನೋಡಿ ಯಾವ ಥರ ಆಗಿದೆ ಅಂತ. ತಂಪಿನ ವಾತಾವರಣ ಹೋಗಿ ಹೀಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡೋಕಿದ್ರು ಒಣಗಿರೋ ಹುಲ್ಲೇ ಕಾಣ್ತಿದೆ, ಹಸಿರೇ ಕಾಣ್ತಿಲ್ಲ ಸರಿಯಾಗಿ. ಎಲ್ಲಿ ನೀರಿದೆ, ನೀರು ಹೊಡೆದಿದ್ದೀವಿ ಅಲ್ಲಿ ಮಾತ್ರ ಹಸಿರಾಗಿದೆ. ಅದು ಬಿಟ್ಟರೆ ಇನ್ನೆಲ್ಲೂ ಹಸಿರಾಗಿಲ್ಲ. ನಮ್ಮ ಮಕ್ಕಳು ಆಟಾಡ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಬಂದರು. ಮೇಲೊಂಥರ ಸ್ವಲ್ಪ ತಂಪಾಗಿತ್ತು. ಹಣ್ಣುಗಳೇನೋ ತಿನ್ನೋಕೊಳ್ಳೋಣ ಅಂತ ಗಾರ್ಡನ್ಗೆ ಬಂದೆ. ಅಲ್ಲಿ ಅನಾನಸ್ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡೆ. ನೋಡಿ ಎಷ್ಟು ಕಲರ್ ಸೂಪರ್ ಆಗಿದೆ ಅಂತ. ಆಮೇಲೆ ಬಂದು ಒಳಕ್ಕೆ ತೊಳೆದು ಕಟ್ ಮಾಡ್ತಾಯಿದ್ದೀನಿ. ಹಿಂದೆ ತೊಟ್ಟ ಹತ್ರ ಮುಂದೆ ಎಲ್ಲ ಕಟ್ ಮಾಡಿ ಸಿಪ್ಪೆಲ್ಲ ಬಿಡಿಸೋಣ ಅಂತ ಅಂದ್ಬಿಟ್ಟು ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ನಮ್ಮ ಮಕ್ಕಳು ಬೇಗ ಕೊಡು ಅಂತ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಆ ಥರ ಮಾಡ್ತಾಯಿದ್ರು. ಆಮೇಲೆ ಸಿಪ್ಪೆಲ್ಲ ಇಟ್ಟು ಕ್ಲೀನ್ ಮಾಡಿದೆ. ಆಮೇಲೆ ಕಟ್ ಮಾಡೋಣ ಅಂತ ಸಣ್ಣ ಸಣ್ಣ ಪೀಸ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ತುಂಬ ಟೇಸ್ಟ್ ಇತ್ತು, ಸೂಪರಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್